Welcome back to Ramya Goda YouTube channel. ಡೇ 14th ಥರ್ಸ್‌ಡೇ ಚಿತ್ರಾನ್ನ ಮಾಡ್ಕೋಬೇಕಂತ ಅಂದ್ಕೊಂಡೆ. ಸೊ ರುಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡು ಚಾಪ್ ಮಾಡೋಕ್ಕೆ ಏನು ಬೇಕು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ರುಬ್ಬಾದ್ಮೇಲೆ ನನಗೆ ಯಾವಾಗಲೂ ಗ್ರೌಂಡ್‌ನಟ್ನ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದೇ ಅಭ್ಯಾಸ ಆಗಿದೆ. ನನಗೆ ಅದೇನೋ ಡೈರೆಕ್ಟ್ ಹಾಕಿದ್ರೆ ಏನೋ ಸಾಫ್ಟ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಮಾಡ್ಬೋದು ಆ ಥರ. ಸೊ ನೆಕ್ಸ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೆ ನಾನು. ನಾವು ದಮ್ ಚಿತ್ರಾನ್ನ ಇದೇ ಥರ ಇಷ್ಟ ಆಗುತ್ತೆ. ಬಿಕಾಸ್ ನನಗೆ ನಾರ್ಮಲ್ ಚಿತ್ರಾನ್ನ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಎಲ್ಲ ಆದಮೇಲೆ ಹಸಿ ಸ್ಮೆಲ್ ಹೋಗಾದ್ಮೇಲೆ ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಅಕ್ಕಿ ಹಾಕ್ಕೊತೀರೋ ಅಷ್ಟು ನೀರು ಹಾಕ್ಕೊಂಡು ಅದು ಮಳ್ಳಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ಸೊ ಅದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಹಾಕ್ಕೊಂಡೆ. ಸೊ ಇದು ಇವಾಗ ಮಲ್ತಿದೆ. ಈ ಟೈಮಲ್ಲಿ ನೀವು ಉಪ್ಪು ಎಲ್ಲ ನೋಡ್ಕೊಂಬಿಡ್ಬೇಕು, ಉಪ್ಪು ಖಾರ ಎಲ್ಲ. ಸೊ ಇಲ್ಲೂ ಕೂಡ ಈ ಚಿತ್ರಾನ್ನಕ್ಕೂ ಕೂಡ ನಾವು ಖಾರದ ಪುಡಿ ಏನೂ ಬಳಸಲ್ಲ. ಮೆಣಸಿನ್ಕಾಯಿನೇ ನಾವು ರುಬ್ಬಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡ್ಬಿಡ್ಬೇಕು ಫಸ್ಟೇ. ಇಳ್ತಿರೋ ನೀರಿಗೆ ನೀವು ಅಕ್ಕಿ ತೊಳೆದು ಹಾಕ್ಕೊಂಡ್ರೆ ಆಯಿತು. ರುಬ್ಬಕ್ಕೆ ಜಾಸ್ತಿ ಏನೂ ಹಾಕಿಲ್ಲ. ಜಸ್ಟ್ ಜೀರಿಗೆ, ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ನಾನು. ಎಲ್ಲ ಆದಮೇಲೆ ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ ಮುಚ್ಚಿ 1 ವಿಷಲ್ ತಕ್ಕೊಂಡ್ರೆ ಆಯಿತು. ಸೊ ಕಾಲೇಜ್ಗೆ ಏನಕ್ಕೋ ಗೊತ್ತಿಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಂತ ಅನಿಸ್ತಿತ್ತು. ಸೊ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ರೆಡಿಯಾಗಿ ಪಟ್ಟಂತ ತುಂಬ ಟೈಮ್ ಆಗೋಗಿತ್ತು ಆಲ್ರೆಡಿ. ಸೊ ಮತ್ತಿನ್ನೇನು ಅಷ್ಟಲ್ಲಿ ವಿಷಲ್ ಬಿಟ್ಟಿತ್ತು. ಬಾಕ್ಸ್ಗೆ ಹಾಕ್ಕೊಂಡು ಹಾಗೆ ಸ್ನ್ಯಾಕ್ಸ್ ಕೂಡ ತಗೊಂಡೆ. ಇದನ್ನು ವಾರಿಯರ್ ಬೇಕ್ರಿಯಿಂದ ತರಿಸ್ಕೊಂಡಿದ್ದು. ಅಷ್ಟೇ ಸ್ಯಾಟರ್ಡೇ ಬೆಳಗ್ಗೆ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತಿಂದು ಬಾದಾಮ್ ಹಾಲು ಕುಡಿದ್ಬಿಟ್ಟು ಮತ್ತು ನಾನು ಮಾರ್ನಿಂಗ್ ಏನೂ ತಿನ್ನೋಕ್ಕೆ ಹೋಗಿಲ್ಲ. ಬಾಕ್ಸ್ಗೆ ಪುಳಿಯೋಗರೆ ಮತ್ತು ಸ್ನ್ಯಾಕ್ಸ್ ತೊಗೊಂಡಿದ್ದೆ. ಅಷ್ಟು ಬೇಗ ರೆಡಿಯಾಗಿ ಪಟ್ಟಂತ ಕಾಲೇಜಿಗೆ ಹೊರಟೆ. ಫಸ್ಟ್ ಪಿರಿಯಡ್ ವಾಸ್ ಎಲೆಕ್ಟಿವ್. ನಮ್ಮ ಕೋರ್ಸ್ ನಾವೇನು ತೊಗೊಂಡಿರ್ತೀವೋ ಅದ್ರ ಕ್ಲಾಸ್ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ. ಕ್ಲಾಸ್ ಎಲ್ಲ ಮುಗಿದ್ಬಿಟ್ಟು ಈ ಮನೆಗೆ ಹೋಗೋಣ ಅಂದರೆ ಅಷ್ಟರಲ್ಲಿ ಇಷ್ಟು ಮಳೆ ಬರ್ತಿತ್ತು. ಫುಲ್ ನೆಂದೋದ್ವಿ. ಬಸ್ ಬೇರೆ ಕೆಟ್ಟೋಗಿತ್ತು ಅಲ್ಲಿ. ಏನೇ ಮಾಡಿದ್ರು ಒಂದು ಬಸ್ ಅಂತೂ ಬರ್ತಾ ಇರಲಿಲ್ಲ ಸ್ಯಾಟರ್ಡೇ. ಈ 1 o'clock ಕಾಲೇಜ್ ಬಿಟ್ಟರು. ನಾನು ನಿಮ್ಗೆ ತೋರಿಸ್ತೀನಿ ಮನೆಗೆ ಹೋಗೋಷ್ಟು ಎಷ್ಟು ಆಗುತ್ತೆ ಅಂತ. ನನ್ನ ಬಸ್ ಇಲ್ಲ ಏನಿಲ್ಲ. ರೋಡ್ಗಳು ನೋಡಿ ಬರೀ KSRTC ಬಸ್ಸು ಅಥವಾ ನಮ್ಮ ರೂಟ್ಗೆ ಹೋಗ್ಲೇಬೇಕ ಬಸ್ಸು. ನಾನಂತೂ ನಾಡು ನನ್ನ ಫ್ರೆಂಡ್ ಫುಲ್ಲು ನೆಂದೋಗಿತ್ತು. ನನ್ನ ಬ್ಯಾಗ್ ಇದೆಲ್ಲ ನೆಂದೋಗಿತ್ತು. ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜೋಳ ತೊಗೊಂಡೆ. ಬಿಕಾಸ್ ನಮ್ಮ ಮನೆಗೆ ತುಂಬ ಇಷ್ಟ. ಒಂದು ಸುಟ್ಟಿರೋದು ಮತ್ತು ಇನ್ನೊಂದು ಬೇಯಿಸಿರೋ ಜೋಳ ತೊಗೊಂಡೆ. ಅವ್ರು ಅಲ್ಲೇ ಸುಡ್ತಿದ್ರಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಿಮಗೆ ಯಾರಿಗೆ ಜೋಳ ತಿನ್ಬೇಕಂತ ಬಿಕಾಸ್ ಈ ಮಳೆ ಟೈಮಲ್ಲಿ ಆ ಜೋಳ ತಿನ್ನೋದು ಒಂಥರ ಖುಷಿ, ಚೆನ್ನಾಗೂ ಇರುತ್ತೆ. ಆಮೇಲೆ ನಂಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ. ಅದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಾಕಿ ಅಂತೆಲ್ಲ ಹೇಳ್ಬಿಟ್ಟು ಹಾಕಿಸ್ಕೊಂಡು ತೊಗೊಂಡೋಗ್ತೇವೆ. ಹೆಂಗಿದ್ರು ನಂಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಸೊ ನಡ್ಕೊಂಡೇ ಹೋಗಬೇಕಾಯಿತು. ಇನ್ನು ಎಷ್ಟೊತ್ತಂತ ವೆಯ್ಟ್ ಮಾಡೋಕ್ಕಾಗುತ್ತೆ ಹೇಳಿ ಬಸ್ಗಳಿಗೆ. ಮನೆಗೆ ನಾನು ರೀಚ್ ಆಗೋಷ್ಟರಲ್ಲಿ ನೋಡಿ ಇಟ್ ವಾಸ್ ಲಿಟ್ರಲಿ 3:43. 1 o'clock ಬಿಟ್ಟಿದ್ದು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಬಂದಮೇಲೆ ಜೋಳ ತಿನ್ಕೊಂಡು ಮತ್ತೆಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿ ಪಟ್ಟಂತ ರೆಡಿಯಾಗಿ ನಮ್ಮ ಅಕ್ಕ ಬರೋವರೆಗೂ ಇನ್ನೇನು ಮಾಡೋದು. ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅವಳು ಬಂದಮೇಲೆ ನಾನು ಅವಳು ಹೊರಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಹೊರಗೆ ಅಂತಂದರೆ ಎಲ್ಲೂ ಅಲ್ಲ, ಜಸ್ಟ್ ಸುಮ್ಮನೆ ಹೀಗೆ ತಿನ್ಕೊಂಡು ಬರೋಣ. ಅವಳು ಪಾಪ ಊರಿಂದ ಬಂದಿದ್ಲಲ್ವ. ಸ್ವಲ್ಪ ಅವತ್ತು ಮಂತ್ರಿ ಮಾಲ್ಗೆ ಹೋಗಿದ್ಬಿಟ್ರೆ ನಾವು 3 ಜನ. ಮತ್ತಿನ್ನೆಲ್ಲೂ ಹೋಗೇ ಇರಲಿಲ್ಲ. ನಾನು ಕಾಲೇಜಿಂದ ಬಂದು ಏನೂ ತಿಂದಿರಲಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ನೂಡಲ್ಸ್ ಟ್ರೈ ಮಾಡಬೇಕಂತ ಎಗ್ ನೂಡಲ್ಸ್ ಮತ್ತು ಆ ಅಂಕಲ್ಗೆ ಡ್ರೈ ಗೋಬಿ ಕೊಡಿ ಅಂತ ಕೇಳಿದೆ. ನಾನು ಯಾವಾಗಲೂ ಇಲ್ಲೇ ತಿನ್ನೋದು. ಖಾರ ಆಯಿತು ಅಂತ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಹೋದ್ವಿ. ಅವಳು ಕುಡಿಬೇಕಾದ್ರೆ ಕೇಳಿದೆ ಹೆಂಗೆ ಅನಿಸ್ತಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ಇವಾಗಲೂ ಹೇಳ್ತಿದ್ದೆ ನಿನ್ನನ್ನೇ ತೋರಿಸ್ತೀನಿ ಅಂತೆಲ್ಲ ಬೇಜಾರು ಮಾಡ್ಕೊಬೇಡ ಅಂತ. ಅಷ್ಟೇ ಬಸ್ ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಬಸ್ ಬಂದಮೇಲೆ ಹತ್ಕೊಂಡು ಇನ್ನೇನು ಮನೆ ಕಡೆ ಹೋಗೋದು ಆಯಿತು. ನಮ್ಮದೆಲ್ಲ ಏನೇನು ಶಾಪಿಂಗ್ ತೊಗೊಬೇಕಿತ್ತು ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೋದ್ವಿ. ಮನೆಗೆ ಬಂದು ನೋಡೋಷ್ಟರಲ್ಲಿ ನಮ್ಮ ಅಣ್ಣ ಅವನು ಕೂಡ ಹೊರಗಡೆಯಿಂದ ಬಜ್ಜಿ, ಈ ಸಮೋಸ, ಗಿರ್ಮಿಟ್ಟೆ ಇದನ್ನೆಲ್ಲ ತೊಗೊಂಡು ಬಂದಿದ್ದ ನಮಗೆ ತಿನ್ನೋಕ್ಕೆ. ನಾವು ಅಲ್ಲಿಂದ ಬೇರೆ ತಿನ್ಕೊಂಡ್ಬಂದ್ವಿ. ತುಂಬ ಜಂಕ್ ಆಯಿತು ಇವತ್ತು ಅಂತ ಹಂಗೂ ಅಂದ್ಕೊಂಡ್ವಿ. ಅಷ್ಟೇ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ಕಿಚನ್ಗೆ ಬಂದರೆ ಅಮ್ಮ ಆಲ್ರೆಡಿ ರವೆನ ಹುರಿದಿಟ್ಟಿದ್ರು. ಅದಕ್ಕೆ ನಾನು ಟೊಮೆಟೊ ಯಾವಾಗೂ ಚಾಪ್ ಮಾಡಿ ಹಾಕ್ಕೊಳ್ಳೋಲ್ಲ ನಾನು ಉಪ್ಪಿಟ್ಟಿಗೆ. ನಂಗೆ ಅದು ಇಷ್ಟ ಆಗಲ್ಲ. ಸೊ ಅದಕ್ಕೆ 2 ಟೊಮೆಟೊ
ಮತ್ತು ಈ ಬೇಬಿ ಗೋಡಂಬಿ ಎಲ್ಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ನಾವೇನು ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಲ್ಲ ಉಪ್ಪಿಟ್ಟಿಗೆ ಅದು ಹಾಕಾದ್ಮೇಲೆ ಇದನ್ನು ಹಾಕ್ಕೋತೀನಿ ಅಷ್ಟೇ. ನೀವು ಬೇಕಾದ್ರೆ ನೀವು ಟ್ರೈ ಮಾಡಿ. ನನ್ನ ಒಬ್ಬೊಬ್ಬರು ವೇ ಆಫ್ ಈಟಿಂಗ್ ಬೇರೆ ಇರುತ್ತೆ ಅಥವಾ ಅವ್ರಿಗೆ ಸೇರೋ ಅಂಥ ರೀತಿ ಬೇರೆ ಇರುತ್ತೆ ಅಷ್ಟೇ. ನಾನು ಅದನ್ನು ಹಾಕ್ಕೊಂಡು ನೆಕ್ಸ್ಟು ನೀರು ಹಾಕ್ಕೊತೀನಿ. ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ 1 ಕಪ್ ಡಬಲ್ ವಾಟರ್ನ ನೀವು ಅದಕ್ಕೆ ಹಾಕ್ಕೊಬೇಕು ಅಷ್ಟೇ. ಅದನ್ನೆಲ್ಲ ನೀರು ಕುದಿಬೇಕಾದ್ಮೇಲೆ ಈ ರವೆನ ಹಾಕ್ಕೊಂಡು ಕೈ ಆಡಿಸ್ತಿರ್ಬೇಕು. ನಾನಿಲ್ಲಿ ಆಡಿಸ್ತಿಲ್ಲ ಅಷ್ಟೇ. ಲಾಸ್ಟಿಗೆ ನಾನು ತುಪ್ಪ ಹಾಕ್ಕೊಂಡು ಮುಗಿಸ್ದೆ. ಸಂಡೇ ಉಪ್ಪಿಟ್ಟು ಕಾಂಟ್ ಹೆಲ್ಪ್ ಇಟ್. ಅದಾದಮೇಲೆ ಮಧ್ಯಾಹ್ನ ಯಾವಾಗಲೂ ನಾವು ನೋಡ್ತಾ ಇದ್ವಲ್ಲ ಪಾಯ್ಸನ್ ಗೇಮ್ ಸ್ವಲ್ಪ ಟ್ರೆಂಡಿಂಗ್ ಆಗಿತ್ತು ಅಂತ ನಾವು ಟ್ರೈ ಮಾಡಬೇಕಂತ ಅಂದ್ಕೊಂಡು ಬಬ್ಲಿ ಚಾಕ್ಲೇಟ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದನ್ನು ಹಾಕ್ಬಿಟ್ಟು ಡೆಕೋರೇಟ್ ಎಲ್ಲ ಮಾಡೋಣ ಅಂತ. ನನಗೆ ನಾರ್ಮಲಾಗಿ ಬಬ್ಲಿ ಇಷ್ಟ ಆಗಲ್ಲ ಅಂತಲ್ಲ, ನನಗೆ ಪ್ಲೇನ್ ಚಾಕ್ಲೇಟ್ಸ್ ಇಷ್ಟ ಆಗಲ್ಲ. ಆದರೆ ಏನಾದರೂ ನಟ್ಸು ಏನಾದರೂ ಮಿಕ್ಸ್ ಇರಬೇಕು ಅದರಲ್ಲಿ. ಓರಿಯೋ ಆಗಿರ್ಬೋದು, ಇಲ್ಲ ಫ್ರೂಟ್ ನಟ್, ಹ್ಯಾಸಲ್ನಟ್ ಈ ಥರ ಏನಾದರೂ ಮಿಕ್ಸ್ ಇರಬೇಕು. ಇದು ಎಲ್ಲದಕ್ಕಿಂತ ಚಾಕ್ಲೇಟ್ ನಂಗೆ ತುಂಬ ಫೆರೋರೋ ರೋಚರೇ ತುಂಬ ಇಷ್ಟ ಆಗೋದು. ಬಟ್ ಇವಾಗ ಹೋಗಿ ತೊಗೊಬರೋಕ್ಕೆ ಆಗ್ತಿರ್ಲಿಲ್ಲ. ಈಚೆ ಸ್ವಲ್ಪ ಮಳೆ ಬರ್ತಾಯಿತ್ತು ಹನಿ ಥರ. ಸುಮ್ಮನೆ ಯಾಕೆ ಹೋಗೋದು, ನೆನ್ನೆ ಸ್ಯಾಟರ್ಡೇ ಬೇರೆ ಎಲ್ಲ ನೆನ್ಕೊಂಡು ಬಂದಿದ್ದೆ ಅಲ್ವಾ, ಮತ್ತು ಇವತ್ತು ನೆನ್ಕೊಂಡು ಬಂದರೆ ಕಾಲೇಜ್ ಯಾವಾಗಾದರೂ ರಜಾ ಹಾಕ್ಬಿಡೋಕ್ಕಾಗುತ್ತೆ, ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಹೋಗಲಿಲ್ಲ. ಇರೋ ಚಾಕ್ಲೇಟ್ನ ಮ್ಯಾನೇಜ್ ಮಾಡಿಕೊಂಡು ತೋರಿಸ್ತೀನಿ ನಾನು ಪ್ಲೇಟ್ಸಲ್ಲಿ ಏನೇನು ಇಟ್ಕೊಂಡಿದ್ದೆ ಅಂತ. ಮತ್ತು ಇವಾಗ ಬೈಕೋಬೇಡಿ ಏನು ಇಷ್ಟೊತ್ತು ತೆಗಿತಿದ್ದಾರೆ ಅಂತ. ನನಗೆ ಏನಂದರೆ ಆ ಕವರ್ ಆಗಲಿ ರ್ಯಾಪರ್ಸ್ ಆಗಲಿ ಹೆಂಗಂದ್ರೆ ಹಾಗೆ ತೆಗಿಯೋಕ್ಕೆ ಇಷ್ಟ ಆಗೋಲ್ಲ. ನೀಟಾಗೆಲ್ಲ ತೆಗ್ದಿಟ್ಬಿಟ್ಟು ನಾನು ಅದು ಆ್ಯಕ್ಚುಲಿ ನಾನು ಕಲೆಕ್ಟ್ ಮಾಡ್ತೀನಿ ಚಾಕ್ಲೇಟ್ ಪೇಪರ್ಸ್ ರ್ಯಾಪರ್ಸ್ ಎಲ್ಲ. ಅದಕ್ಕೆ ಹಂಗೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಪ್ಲೇನ್ ಚಾಕ್ಲೇಟ್ಸ್ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡಿ ಇವಾಗ ಪ್ಲೇಟ್ಗೆ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದಿಸ್ ಈಸ್ ದ ಗೇಮ್. ಫ್ರೆಂಡ್ಸ್, ಇವತ್ತಿನ ಗೇಮ್ ಚಾಲೆಂಜ್ ಆಡ್ಬೇಕು ಅಂದ್ಕೊಂಡಿದ್ದೀವಿ ನಾವು ನಮ್ಮ ಅಕ್ಕ. ಪಾಯ್ಸನ್ ಗೇಮ್ ಎಲ್ಲರೂ ನೋಡಿದ್ದೀರಲ್ಲ, ಅದೇ ಗೇಮ್ ಇವಾಗ ಆಡ್ತಿರೋದು. ಫಸ್ಟ್ ಅವಳು ಚೂಸ್ ಮಾಡ್ತಾಳೆ, ಆಮೇಲೆ ನಾನು ಚೂಸ್ ಮಾಡ್ತೀನಿ. ಓಕೆನಾ? ರೆಡಿನಾ? ಬಿಡೋಂಗಿಲ್ಲ? ಇಲ್ಲ ಬಿಡೋಲ್ಲ. ಓಕೆನಾ? ಬಿಡ್ಲಾ? ನೀನು ಮುಚ್ಕೊ. ಬಿಡು. ಸ್ಟಾರ್ಟ್. ನಾನೇ ಫಸ್ಟಾ? ಸೇಫ್. ನೀತು ತಿನ್ಬೇಕಂದ ನಾನು ಚೂಸ್ ಮಾಡಲಾ? ಸೇಫ್. 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 ಯಪ್ಪ ಒಳ್ಳೆ ಫ್ರೂಟ್ ನಟ್ ತಿನ್ನಂಗೆ ಆಯ್ತಿದೆ ಎಲ್ಲ ಸೇರಿ. ಸೇಫ್. 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 ಗೇಮ್ ಆಯಿತು. ಇವಾಗ ಇನ್ನೂ ಎಷ್ಟು ಮಿಕ್ಕಿದೆಯಲ್ಲ, ಸೊ ಇದನ್ನ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದರಲ್ಲೇ ಇನ್ನೊಂದು ಗೇಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 3 ಚಾಕ್ಲೇಟ್ ಇದೆ, 2 ಕ್ಯಾಶ್ಯೂಸು, 1 ಮಾತ್ರ ದ್ರಾಕ್ಷಿ ಇದೆ. ಸೊ ಇದರಲ್ಲಿ ನಾನು ಒಂದು ಕೈಯಲ್ಲಿ ಚಾಕ್ಲೇಟು ಇಲ್ಲ ಕ್ಯಾಶ್ಯೂಸು ಇಲ್ಲ ಅಂದರೆ ರೇಸಿನ್ಸು ಅಂದರೆ 2 ಕೈಯಲ್ಲೂ ಒಂದೊಂದು ಇಟ್ಕೊಂಡಿದ್ದೀನಿ. ಯಾವುದು ಅಂತ ಅವಳು ಗೆಸ್ ಮಾಡಬೇಕು. ಅವಳು ಗೆಸ್ ಮಾಡಿದ್ರೆ ಅವಳು ವಿನ್ನರು, ಇಲ್ಲ ನಾನು ಗೆಸ್ ಮಾಡಿದ್ರೆ ನಾನು ವಿನ್ನರು. ಅಷ್ಟೇ ಗೈಸ್. ಓಕೆ ಗೈಸ್, ಆಟನ ಸ್ಟಾರ್ಟಾ? ಈಗ ನೀನು ಕಣ್ಣು ಮುಚ್ಕೊಂಡು ನಾನು ಇಟ್ಕೊತೀನಿ ಯಾವುದು ಅಂತ. ಚಾಕ್ಲೇಟು ಹಾಂ, ಕಣ್ಣು ಮುಚ್ಕೊ, ಕರೆಕ್ಟಾಗಿ ಮುಚ್ಕೋಬೇಕು, ಮೋಸ ಎಲ್ಲ ಮಾಡಬಾರ್ದು. ಆಮೇಲೆ ಎತ್ಕೊಳ್ಳೋಣ. ನೋಡಿ ಗೈಸ್, ಹಾಂ, ಯಾವ ಕೈಯಲ್ಲಿ ಇಟ್ಕೊಂಡಿದ್ಯಾ ಅಂತನಾ ಅಥವಾ ಏನು
ಏನು ಇಟ್ಕೊಂಡಿದ್ದೀನಿ ಅಂತ ಫಸ್ಟ್ ಹೇಳು, ಆಮೇಲೆ ಏನು ಯಾವ ಕೈಯಲ್ಲಿ ಏನಿದೆ ಅಂತ ಹೇಳು. ಬಾದಾಮಿ ಬಾದಾಮಿ ಗೋಡಂಬಿ. ಔಟ್ ಆಫ್ ದ ಸಿಲೆಬಸ್ ಎಲ್ಲ ಹೇಳ್ಬಾರ್ದು. ಗೋಡಂಬಿ ಅಷ್ಟೇ, ನಾನು 2 ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಎರಡರಲ್ಲೂ ಬೇರೆ 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 ಐತೆ. ಒಂದು ಗೋಡಂಬಿ, ಒಂದು ದ್ರಾಕ್ಷಿ. ಗೋಡಂಬಿ ಸರಿ ಆಯ್ತು. ಯಾವ ಕೈಯಲ್ಲಿ ಏನೈತೆ ಹೇಳು. ಅದೇ ಫಿಕ್ಸಾ? ಬೇಡ ಒಂದು ಗೋಡಂಬಿ, ಒಂದು ಚಾಕ್ಲೇಟು. ಫಿಕ್ಸಾ? ಫಿಕ್ಸು. ಹೇಳ ಈಗ. ಈ ಕೈಲಿ ಗೋಡಂಬಿ ಇದೆ, ಆ ಕೈಲಿ ಚಾಕ್ಲೇಟ್ ಇದೆ. ನೋಡಿ ಗೈಸ್, ಹೇಳಿದಲ್ಲ, ತೋರಿಸ್ಲ ಇವಾಗ. ಅಯ್ಯೋ ಮಿಸ್ ಮಾಡ್ಬಿಟ್ಟೆ. ಫಸ್ಟ್ ಕರೆಕ್ಟಾಗಿ ಹೇಳಿದೆ. ಇವಾಗ ನನ್ನ ಸರ್ತಿ. ಫಸ್ಟ್ ಕರೆಕ್ಟಾಗಿ ಹೇಳಿದೆ. ನೀನು ಒಂದು ಕರೆಕ್ಟ್ ಹೇಳಿ ತಗೋ ನಿನಗೆ. ಗೋಡಂಬಿ ಕರೆಕ್ಟಾಗಿ ಹೇಳಿದೆ, ಚಾಕ್ಲೇಟ್ ಹೇಳ್ಬಾರ್ದಿತ್ತು. ದ್ರಾಕ್ಷಿ ಅಂದಿದ್ರೆ ಸರಿ ಹೋಗ್ತಿತ್ತು. ಇವಾಗ ನೀನು ಕರೆಕ್ಟಾಗಿ ಎಲ್ಲನೂ ಇದೆಯಲ್ಲ, ಅದಕ್ಕೆ ನಾನು ಒಂದು ಗೋಡಂಬಿ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಆಯ್ತು, ಇಷ್ಟಿದೆ ಗಾಯ್ಸ್. ಕೊಂಡ್ಬಿಡಂಗಿಲ್ಲ. ಇಲ್ಲ, ತೋರಿಸ್ತಾ ಅವ್ರಿಗೆ. ಇಲ್ಲ, ಇನ್ನು ಗೆಸ್ ಮಾಡಬೇಕು. ಒಂದು ಗೋಡಂಬಿ, ಇನ್ನೊಂದು ಚಾಕ್ಲೇಟ್. ಗೋಡಂಬಿ, ಒಂದು ಚಾಕ್ಲೇಟು, ಕರೆಕ್ಟಾ? ಸರಿ, ಇವಾಗ ಅದರಲ್ಲಿ ಒಂದು ಚೂಸ್ ಮಾಡ್ಬೇಕು ನಾನು. ಗೋಡಂಬಿ, ಚಾಕ್ಲೇಟ್. ಇವ್ಳು ಇಟ್ಕೊಡೋ ಸ್ಟೈಲ್ ನೋಡಿದ್ರೆ ಇದು ಚಾಕ್ಲೇಟ್, ಗೋಡಂಬಿ. ಕರೆಕ್ಟಾ? ಅದು ಯಾಕೆ ಗೊತ್ತಾ, ನೀನು ಚಾಕ್ಲೇಟ್ ಮೆಲ್ಟ್ ಆಗ್ತೈತೆ ಅಂತ ಹಿಂಗೆ ಇಟ್ಕೊಂಡಿದ್ದೆ ನೀನು, ಅದರಿಂದ ಗೊತ್ತಾಯ್ತು ನನಗೆ. ಹಂಗೆ ಇದು ಮಾಡ್ಕೊಂಡು ಇದು ಮಾಡಿದ್ದು, ಆದರೆ ವಿನ್ನರ್. ಓಕೆ ಗಾಯ್ಸ್, ಸೆಕೆಂಡ್ ರೌಂಡ್ ನೀನು ವಿನ್ ಆಗಿದ್ಯಾ, ಸೆಕೆಂಡ್ ರೌಂಡ್ ನಾನು ವಿನ್ ಆಗಿದೆ, ಫಸ್ಟ್ ರೌಂಡ್ ನೀನು. ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡೋಣ. ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಎಂಜಾಯ್. ನಾನು ಯೂಶ್ವಲಿ ಬಬ್ಲಿ ಇಷ್ಟಪಡಲ್ಲ, ಅದಕ್ಕೆ ಈ ಥರ ಫ್ರೂಟ್ಸು ನಟ್ಸು ಎಲ್ಲ ಒಟ್ಟಿಗೆ ಇಟ್ಕೊಂಡು ತಿಂತಾಯಿದ್ದೀನಿ. ನೆಕ್ಸ್ಟ್ ಗೇಮ್ ರೆಡಿನಾ? ನೆಕ್ಸ್ಟ್ ಗೇಮ್ ಏನಂತ ಅಂದರೆ, ಇಬ್ಬರು ಸೇಮ್ ಕಲರ್ ತೋರಿಸ್ಬೇಕು. ಎಷ್ಟೊತ್ತಾಗುತ್ತೆ ನೋಡೋಣ. ಎಲ್ಲಿವರೆಗೂ ನಾವು ಡಿಫ್ರೆಂಟ್ ಕಲರ್ ತೋರಿಸ್ತಿರ್ತೀವೋ ಅವ್ರವ್ರ ಮೈಂಡ್ ಗೇಮ್ ಅಥವಾ ನಾವು ಥಿಂಕ್ ಮಾಡೋ ಥಾಟ್ಸ್ ಬೇರೆ ಬೇರೆ ಥರ ಇರುತ್ತೆ. ತುಂಬ ಬೇಗ ಕನೆಕ್ಟ್ ಆಗಲ್ಲ ಅನ್ನೋ ಥರ, ತುಂಬ ತೀರಾ ಪರ್ಸ್ನಲ್ ಆಗಲ್ಲ, ಸುಮ್ಮನೆ ಗೇಮ್ ವೈಸ್ ಆಡಿದಷ್ಟೇ ಇದು. 1 2 3. 1 2 3. ಓಕೆ, 1 2 3. ಇಕ್ಬಿಡು ಸೈಡಿಗೆ. ನೆಕ್ಸ್ಟ್ ಏನೇನಾ? 1 2 3. ಇವಾಗ ನೀನು ಹೇಳು, ನಾನು ತೆಗಿತೇನೆ. ಹೇಳು. 1 2 3. ಇಲ್ಲ. ನೆಕ್ಸ್ಟ್ 1 2 3. ಅಯ್ಯೋ, ಒಂದ್ಸಲ ಆ ಕಲರ್ ತೋರಿಸ, ಒಂದ್ಸಲ ಈ ಕಲರ್ ತೋರಿಸ್ತೀಯಾ? ಒಂದ್ಸರಿ ಹೇಳು. 1 2 3. ತಿಂಗು 1 2 3. 1 2 3. 1 2 3. 1 2 3. ಮಧ್ಯದಲ್ಲಿ ನಾನು ನೋಡಲ್ಲ, ತೋರಿಸು. ನಾನು ತೋರಿಸ್ಲ ಇವಾಗ? ನೀನು ಹಂಗೆ ಹಿಡ್ಕೋ, ತೋರಿಸ್ಲಾ? ಅಯ್ಯೋ, ನೀನು ವಿನ್ನು. ಈಗ ನಾನು ತೋರಿಸ್ತೀನಿ, ನೀನು ತೋರಿಸ್ಬೇಕು. 2 ಕಲರಲ್ಲಿ ತಿರುಗೋ. ತಗ್ಗಿಯಲ್ಲ ಅಂತ ಗೆಸ್ ಮೇಲಿಕ್ಕಿದ್ದೀರಿ. ಈ ಸತಿ ಅಕ್ಕರಿನ್ನು ಅದೇ ತೆಗಿಯೋದಿಬ್ರು ಸೇಮ್. 2 ಗೇಮ್ ವಿನ್ ಆಗಿದೆಯಾ? ಏನು ಒಂದೇ ಗೇಮ್ ವಿನ್ ಆಗಿದೆ. ಹಿಂಗೆ ನಾವು ಇವಾಗ ವಿನ್ ಆಗಿದ್ರೆ ಅವಳೇ ಪಾರ್ಟಿ ಕೊಡಿಸ್ತಾಳೆ, ನಾನು ಕೊಡಿಸಲ್ಲ. ಓಕೆ, ಮಳೆ ಹೆಂಗಿದೆ?
ಸಕ್ಕತ್ತಾಗಿದೆ ಫ್ರೆಂಡ್ಸ್, ತುಂಬ ಮಳೆ ಬರ್ತಿದೆ. ಈಗ ಹೋಗ್ದಾಗ್ದೆ ಬಟ್ಟೆ ಹೆಂಗನ್ಸಿದೆ ಇವಾಗ? ಸರಿಯಾಗಿ ಉಯ್ತೈತೆ ನೋಡಲಿ. ಇವಾಗಷ್ಟೇ ಬಟ್ಟೆ ಎಲ್ಲ ಒಗ್ದಾಕಿದ್ವಿ, ಶೂಸ್ ಎಲ್ಲ ಹೋಗ್ದು ಒಣಗಾಕೋಣ ಅಷ್ಟರಲ್ಲಿ ಫುಲ್ ಮಳೆ ಬಂದ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಎಲ್ಲ ವೇಸ್ಟ್ ಅಂತ ಅಂದ್ಕೊಂಡ್ವಿ. ಮನೆಗೆ ಬಂದು ಹೊಟ್ಟೆ ಹಸಿತಿತ್ತು ಅಂತೇಳಿ ದೋಸೆ ಹಿಟ್ಟು ರುಬ್ಕೊಂಡು ನಮ್ಮ ಅಕ್ಕ ಕಾಯಿ ಎಲ್ಲ ತುರ್ಕೊಟ್ಟಿದ್ಲು. ಕಾಯಿ ತುರಿ ಪಲ್ಯ ಮಾಡಿಕೊಂಡು ಮತ್ತಿನ್ನೇನು ದೋಸೆ ಹಾಕೊಂಡು ತಿಂದ್ವಿ ಅಷ್ಟೇ. ಲಂಚೇ ತುಂಬ ಲೇಟಾಗಿ ಮಾಡಿದ್ವಿ ನಾವು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.